ನಮಸ್ಕಾರ ಅಂಡ್ ವೆರಿ ಗುಡ್ ಈವ್ನಿಂಗ್. ನೀವು ನೋಡ್ತಾ ಇದ್ದೀರಾ ಏನ್ರಿ ಸಮಾಚಾರ. ನಾನು ವಿದ್ಯಾ ಮಲ್ನಾಡ್. ವಿದ್ಯಾ, ಏನ್ರಿ ಸಮಾಚಾರ ಇವತ್ತು ಅಂತ ಕೇಳಿದ್ರೆ, MLA, MP, VIP, VVIP ಮಕ್ಕಳ ತಲೆ ಮೇಲೆ ಕೊಂಬಿರುತ್ತಾ, ಅವ್ರು ಆಡಿದ್ದೇ ಆಟನ ಯಾರನ್ನು ಬೇಕಾದ್ರೂ ಗುಲಾಮ್ರ ರೀತಿ ಬಳಸ್ಕೋಬೋದಾ ಅಂತ ಸುರೇಶ್ ಗೌಡ್ರ ಮಗಳು ಆಡಿರೋ ಆಟ ಈಗ ಎಲ್ಲ ಕಡೆ ವೈರಲ್ ಆಗ್ತಿದೆ. ನಂಬರ್ 1. ಎರಡನೇದು ಏನಪ್ಪ ಅಂದರೆ, DK ಶಿವಕುಮಾರ್ ಅವರು CM ಆಗಿದ್ದು ಪೂರ್ತಿ ಬದಲಾಗ್ಬಿಟ್ಟಿದ್ದಾರೆ. ಟೀಮ್ ಕರ್ನಾಟಕ ಅಂತ ಮಾತಾಡೋದು ಮಾತ್ರ ಅಲ್ಲ, ಅವರ ಹಾವ ಭಾವ ತಾಳ್ಮೆ ಎಲ್ಲವೂ ಕೂಡ ಬದಲಾಗ್ಬಿಟ್ಟಿದೆ. ಮೂರನೇದು, ನೀವು ಈ ಪೀಕ್ ಅವರ್ನಲ್ಲಿ ಈ ಓಲಾ ಊಬರ್ ಕ್ಯಾಬ್ಗಳನ್ನು ಬುಕ್ ಮಾಡ್ಕೊಳಕ್ಕೆ ಹೋಗಿ ಒಂದು ಆಪ್ಷನ್ ಕೊಡ್ತಾರೆ, ನಿಮಗೆ ಬೇಗ ಕ್ಯಾಬ್ ಬುಕ್ ಆಗಬೇಕು ಅಂದರೆ ಟಿಪ್ಸ್ ಕೊಡಿ ಅಂತ. 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿ ಇವ್ರಿಗೆ ಬೇಕಾದಂಗೆ ಪೀಕ್. ಓಕೆ, ಇದೆಲ್ಲದ್ರ ಬಗ್ಗೆ ನಾವು ಚರ್ಚೆನ ಮಾಡ್ತಾ ಹೋಗೋಣ. ನಿಮ್ಮ ಮನೆ ಮುಂದೆ ಕಾರ್ ಪಾರ್ಕ್ ಮಾಡೋಕ್ಕೂ ಕೂಡ ಇನ್ನು ಮುಂದಕ್ಕೆ ವರ್ಷಕ್ಕೆ ಇಷ್ಟು ಸಾವಿರ ಅಂತ ದುಡ್ಡು ಕಟ್ಟಬೇಕಾಗಿ ಬರಬಹುದು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನೀವು ಕೂಡ ಹಂಚ್ಕೊಳ್ಬೋದು. ಮೊದಲನೇ ಸುದ್ದಿ, ನೀವು VVIP ಆಗಿದ್ರೆ ಏನಂತೆ, ನಿಮ್ಗೇನು ಸಪ್ರೇಟ್ ರೂಲ್ಸ್ ಬೇಕಾ? ಅಪ್ಪ MLA ಅಂತೆ, ಗಂಡ DYSP ಅಂತೆ, ಆದ್ರೇನ್ರಿ ನೀವು ಆಡಿದ್ದೆ ಆಟನ? ಹಿಂಗೆ ಕೇಳಬೇಕು ನಾವಿವತ್ತು. ಕಾರಣ ಏನಕ್ಕಪ್ಪ ಅಂದರೆ, ಈ BJP MLA ಸುರೇಶ್ ಗೌಡ್ರು ಇದ್ದಾರಲ್ಲ, ಅವ್ರ ಮಗಳು ಐಶ್ವರ್ಯ ಅಂತ, ಯೂನಿಫಾರ್ಮ್ ಅಲ್ಲಿದ್ದ ಡ್ಯೂಟಿಯಲ್ಲಿದ್ದ PSIಗೆ ಕಪಾಳ ಕೊಡಿತಾರೆ ಅಂದರೆ, ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಅವರ ಮಗಳು ದರ್ಪ. ಇದನ್ನ ಬರೀ ದರ್ಪ ಅನ್ನೋದಲ್ಲ ರೀ, ಇದಕ್ಕೆ ಬರೀ ದರ್ಪ ಅಂತ ಲೇಬಲ್ ಅಂಟಿಸ್ಬಾರ್ದು. DYSPಯ ಹೆಂಡತಿ ಅಂತೆ. ಈಗ ಈಕೆ ಮೇಲೆ FIR ಕೂಡ ದಾಖಲಾಗಿದೆ. PSI ಸವಿತಾ ಕೊಟ್ಟ ದೂರಿನ ಮೇಲೆ ಶ್ರೀರಂಗಪಟ್ಟಣ ತಾಲೂಕಿನ ಕ್ಯಾತನಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಐಶ್ವರ್ಯ ವಿರುದ್ಧ FIR ಆಗಿದೆ. ಏನಾಯಿತು ಆ FIRನಲ್ಲಿ ಏನಿದೆ ಅಂತ ನೋಡೋಣ. 2 ದಿನದ ಹಿಂದೆ ಭೀಮನ ಅಮಾವಾಸ್ಯೆ ಇತ್ತು. ಶ್ರೀರಂಗಪಟ್ಟಣ ತಾಲೂಕಿನ ಆರ್ತಿ ಉಕ್ಕಡ ದೇವಸ್ಥಾನದಲ್ಲಿ ತುಂಬ ರಶ್ ಇತ್ತು, ಭಕ್ತರೆಲ್ಲರೂ ಕೂಡ ಸೇರ್ಕೊಂಡಿದ್ರು. ಅದೇ ದಿನ ದೇವಸ್ಥಾನಕ್ಕೆ ಈ MLA ಮಗಳು VVIP ಐಶ್ವರ್ಯ, DYSP ಹೆಂಡತಿ ಸುರೇಶ್ ಗೌಡ್ರ ಮಗಳು ಐಶ್ವರ್ಯ ಕೂಡ ಹೋಗಿರ್ತಾರೆ. ತಮ್ಮ ಇನ್ಫ್ಲೂಯೆನ್ಸ್ ಬಳಸಿ VIP ದರ್ಶನ ಮಾಡೋ ಪ್ಲಾನಲ್ಲಿ ಇದ್ರು. ಆದರೆ ರಶ್ ಜಾಸ್ತಿ ಇದ್ದಿದ್ದರಿಂದ ಗರ್ಭಗುಡಿ ಹತ್ರ ಬಂದಂತಹ ಐಶ್ವರ್ಯ ಒಳಗೆ ಬಿಡ್ರಿ ಅಂತ ಕೇಳಿದ್ರಂತೆ. ಅಲ್ಲೇ ಡ್ಯೂಟಿಯಲ್ಲಿದ್ದ PSI ಸವಿತಾ, ಇವತ್ತಾಗಲ್ಲ, ತುಂಬ ಜನ ಇದ್ದಾರೆ, ನಿಮ್ಮನ್ನು ಬಿಟ್ಟರೆ ಆಮೇಲೆ ಭಕ್ತರು ಗಲಾಟೆ ಮಾಡ್ತಾರೆ, ಅವ್ರನ್ನ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂತ ಕನ್ವಿನ್ಸ್ ಮಾಡೋಕ್ಕೆ ನೋಡಿದ್ದಾರೆ. ಈಗ ಸ್ವಲ್ಪ ಹೊತ್ತು ಕಾಯಿರಿ ಅಂತ ಕೂಡ ಕೇಳಿದ್ದಾರೆ. ಇದೇ ಟೈಮ್ನಲ್ಲಿ ಮಫ್ತಿಯಲ್ಲಿದ್ದ ಸರ್ಕಲ್ ಇನ್ಸ್ಪೆಕ್ಟರ್ ಲಕ್ಷ್ಮಿ ಅವರು ಗರ್ಭಗುಡಿಗೆ ಎಂಟ್ರಿ ಆಗ್ತಾರೆ. ಇದನ್ನು ಐಶ್ವರ್ಯ ಪ್ರಶ್ನೆ ಮಾಡ್ತಾರೆ. ಅವ್ರು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಕಂಡ್ರಿ, ಡ್ಯೂಟಿಲಿದ್ದಾರೆ ಅಂತ PSI ಸವಿತಾ ಪದೇ ಹೇಳ್ತಾ ಇದ್ದಾರೆ. ಮಫ್ತಿಲಿದ್ದಾರೆ ನಮ್ಮ ಮೇಡಮ್ಮೆ ಅವರು. ಮಫ್ತಿಯಲ್ಲಿ ಅಂದರೆ ಯೂನಿಫಾರ್ಮ್ ಹಾಕಿರಲ್ಲ ಅಂತ ಅರ್ಥ. ಇದರ ನಡುವೆಯೂ ನಾನು ಹೋಗಲೇಬೇಕು ಬಿಡಿ ಅಂತ ಜೋರು ಮಾಡ್ತಾರಂತೆ. ಪರವಾಗಿಲ್ಲ ಅದು. ಆಮೇಲೆ ಕೇಳ್ತಾರೆ, ನಾನು ಯಾರ ಮಗಳು ಗೊತ್ತಾ, ನಮ್ಮಪ್ಪ ಯಾರು ಗೊತ್ತಾ, MLA ನಮ್ಮಪ್ಪ, ನನ್ನ ಗಂಡ ಯಾರು ಗೊತ್ತಾ, DYSP ಅಂತ ಆವಾಜ್ ಹಾಕ್ತಾರೆ. ಇಷ್ಟಕ್ಕೆ ನಿಲ್ಲಲ್ಲ ರೀ. ಐಶ್ವರ್ಯ ಕೊನೆಗೆ PSI ಸವಿತಾ ಇದ್ದಾರಲ್ಲ, ಅವಾಚ್ಯ ಶಬ್ದಗಳಿಂದ ಬಯಕ್ಕೆ ಶುರು ಮಾಡ್ತಾರೆ. ಕಪಾಳ ಕೊಡ್ದಿದ್ದಾರೆ PSIಗೆ, ಕಪಾಳಕ್ಕೆ. ಎಲ್ಲ ಅಂಶಗಳು ಈಗ FIRನಲ್ಲಿ ದಾಖಲಾಗಿದೆ. ಮಗಳು ಮಾಡಿದ ತಪ್ಪು ಈಗ ಶಾಸಕ ಸುರೇಶ್ ಗೌಡ್ರ ಕತ್ತಿಗೆ ಬಂದು ನಿಂತಿದೆ. ಮಗಳ ತಪ್ಪಿಗೆ ಕ್ಷಮೆ ಕೇಳೋಕೆ ಅಪ್ಪ ಮುಂದಾಗಿದ್ದಾರೆ. ಇದೆಲ್ಲ ಸರಿ. ಮಗಳು ಮಾಡಿದ ತಪ್ಪಿಗೆ ಅಪ್ಪ ಸಾರಿ ಕೇಳ್ತಾರೆ. ಮಗಳು ಕೇಳಬೇಕಲ್ವಾ? ಮಗಳೇ ನೀನು ಸ್ಕೂಲ್ಗೆ ಹೋಗೋ ಹುಡುಗಿನ? ಐಶ್ವರ್ಯ ವಿರುದ್ಧ ಡ್ಯೂಟಿಯಲ್ಲಿದ್ದ ಖಾಕಿಗೆ ಹೊಡೆದ ಕೇಸ್ ದಾಖಲಾಗಿದೆ ಈಗ. ಆದರೆ ಇದುವರೆಗೂ ಆಕೆಯನ್ನು ಅರೆಸ್ಟ್ ಮಾಡಿಲ್ಲ, ವಿಚಾರಣೆ ಕರೆದಿಲ್ಲ. ಕೇಸ್ ಹಾಕೋ ಧೈರ್ಯವನ್ನು ಪೊಲೀಸರು ತೋರಿಸಿದ್ದಾರೆ, ಬಟ್ ಅರೆಸ್ಟ್ ಮಾಡೋ ಧೈರ್ಯವನ್ನು ತೋರಿಸ್ತಾರೆ ಅನ್ನೋದು ಪ್ರಶ್ನೆ. ಐಶ್ವರ್ಯ ಗಂಡ ಗಗನ್ ಅವರು ಕೂಡ DYSP, ಅಪ್ಪ MLA, ಗಂಡ DYSP. ಐಶ್ವರ್ಯ ಕಣ್ಣಿಗೆ ಉಳಿದವರೆಲ್ಲ ಜುಜುಬಿ ಥರ ಕಾಣಿಸ್ತಾ ಇರಬೇಕು. ಅದೇನಾದರೂ ಆಗಲಿ, ಇದೇ ಕೆಲಸನ ಪೊಲೀಸರು ಮೇಲೆ ಬೇರೆ ಸಾರ್ವಜನಿಕರು ಯಾರಾದರೂ ಮಾಡಿದರೆ ಏನು ಮಾಡ್ತಾ ಇದ್ರಿ? FIR ಆಗಿ ಸುಮ್ಮನೆ ಆಗ್ತಾ ಇದ್ರಾ? ರೋಡಲ್ಲೇ ಕೊರಳ್ಪಟ್ಟಿ ಇಟ್ಕೊಂಡು ಎಳ್ಕೊಂಡು ಹೋಗ್ತಾ ಇದ್ರಿ? ಬರೀ ಬೈದ್ರೆ ನೀವು ಸಹಿಸಲ್ಲ. ಯೂನಿಫಾರ್ಮ್ ಹಾಕಿರೋರು ಕಪಾಳ ಕೊಡ್ದಿದ್ದಾರೆ. ಡಿಪಾರ್ಟ್ಮೆಂಟ್ ಅವರೆಲ್ಲ ಒಂದಾಗಬೇಕೀಗ. ಅವ್ರ ಅಪ್ಪ MLA ಆಗಲಿ ರೀ, ಅವ್ರ ಗಂಡ ಇನ್ಯಾರೋ ಆಗಲಿ, ಕೊಂಬಿರಲ್ವಲ್ಲ. ಆಮೇಲೆ ಈ MLAಗಳ ಮಕ್ಕಳ ದರ್ಪ ಇವತ್ತು ನೆನೆದಲ್ಲ. ಈ ಅರವಿಂದ್ ಲಿಂಬಾವಳಿ ಅವ್ರ ಮಗಳು ಇದೇ ಒಂದು 3-4 ವರ್ಷದ ಹಿಂದೆ, ನಿಮಗೆ ಬಹುಶಃ ನೆನಪಿರ್ಬೋದು. ನಮ್ಮಪ್ಪ ಯಾರು ಗೊತ್ತಾ, ಟ್ರಾಫಿಕ್ ಪೊಲೀಸರ ಹತ್ರ ಕಿರಿಕ್ ತೆಗೆದು ಬಿಟ್ಟಿದ್ರು, ಕ್ಯಾಮ್ರಾಮನಿಗೆ ತೆಳುಬಿಟ್ಟಿದ್ರು. ಇಲ್ಲಿ ನೋಡಿದ್ರೆ ಕಪಾಳಕ್ಕೆ ಹೊಡಿತಾರಂತೆ. ಸೊ ಅದೆಲ್ಲೋ ಒಂದು ಕೊಂಬು ಅನ್ನೋದು ಹುಡ್ತಾ ಇರ್ಬೇಕ್ರಿ ಈ MLA ಮಕ್ಕಳಿಗೆ. ಅದು ಎಲ್ಲಿ ಅಂತ ನೋಡಬೇಕು, ಹುಡುಕ್ಬೇಕು, ಅದನ್ನು ಮುರಿಬೇಕು. ಇಲ್ಲ ಅಂದರೆ ಯೂನಿಫಾರ್ಮಲ್ಲಿರೋ ಪೊಲೀಸರಿಗೂ ಹೊಡಿತಾರೆ, ನಾಳೆ ಇನ್ನೊಂದು ಮಾಡ್ತಾರೆ. ಈಗ ಸುರೇಶ್ ಗೌಡ್ರು ಮಾತಾಡಿದ್ದಾರೆ, ಕೇಳೋಣ ಬನ್ನಿ ಒಂದ್ಸಲ. ಭೀಮನ ಅಮಾವಾಸ್ಯೆ ದಿನ ನನ್ನ ಮಗಳು ಅಲ್ಲಿ ಉಕ್ಕುಡದ ಮಾರಮ್ಮನ ದೇವಸ್ಥಾನ ಪಾಂಡುಪುರದಲ್ಲಿ ದರ್ಶನಕ್ಕೆ ಹೋಗಿದ್ದಾಳೆ. ಹೋದಾಗ ಒಂದು VIP ಲೈನಲ್ಲಿ ನಿಂತಿದ್ದಾಳೆ. 2 ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದಾಳೆ. ಒಂದು 2 ವರ್ಷದ ಮಗು, ಒಂದು 4 ವರ್ಷದ ಒಂದು ಮಗುನ ಕರ್ಕೊಂಡು ಹೋಗಿದ್ದಾಳೆ. ಚಿಕ್ಕ ಮಗುನ ಕರ್ಕೊಂಡು ಹೋಗಿ ಕ್ಯೂವಲ್ಲಿ ನಿಂತಿದ್ದಾಳೆ. ಕ್ಯೂವಲ್ಲಿ ನಿಂತಿದ್ದಾಗ VIP ಕ್ಯೂವೇ ಅದು, VIP ಕ್ಯೂವಲ್ಲೇ ನಿಂತಿದ್ದಾರೆ. ನಿಂತಿದ್ದಾಗ ಅಲ್ಲಿ ಒಬ್ಬರು ಕರ್ತವ್ಯದಿರುವಂಥ ಸಬ್ ಇನ್ಸ್ಪೆಕ್ಟ್ರು
ಆ ಹೆಣ್ಮಗು ಕೂಡ ಅಲ್ಲಿ ಕರ್ತವ್ಯದಲ್ಲಿ ಇದೆ. ಇವಳು ನನ್ನ ಮಗಳು ಕೇಳಿದ್ದಾಳೆ, ನನಗೆ 2 ಚಿಕ್ಕ ಮಕ್ಕಳಿದ್ದಾರೆ, ಗಲಾಟೆ ಮಾಡ್ತಾರೆ, 1 ನಿಮಿಷ ಒಳಗಡೆ ಬಿಡಮ್ಮ ಅಂತ ಕೇಳಿದ್ದಾಳೆ. ಅದಕ್ಕೆ ಆ ಹೆಣ್ಮಗು ಸಬ್ ಇನ್ಸ್ಪೆಕ್ಟ್ರು ಬಿಟ್ಟಿಲ್ಲ. ಅದಾಗಿ 1 ಸೆಕೆಂಡ್ಗೆ ಯಾರೋ ಒಬ್ಬರು ಸರ್ಕಲ್ ಇನ್ಸ್ಪೆಕ್ಟ್ರು ಬಂದಿದ್ದಾರೆ. ಆ ಹೆಣ್ಮಗುನ ಅವ್ರನ್ನ ಒಳಗಡೆ ಬಿಟ್ಟಿದ್ದಾರೆ. ಅಮ್ಮ ಅವ್ರನ್ನ ಬಿಟ್ಟಿದೆಯಲ್ಲಮ್ಮ, ನನ್ನೂ ಬಿಡು ಅಂತ ಕೇಳಿದ್ದಾರೆ. ನನಗೆ 2 ಮಕ್ಕಳಿದ್ದಾರೆ, 1 ನಿಮಿಷ ದರ್ಶನ ಮಾಡಿ ಹೋಗ್ತೀನಿ ಅಂತ. ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತೆಲ್ಲ ಏನೋ ಆಗಿದೆಯೋ ಘಟನೆ ಗೊತ್ತಿಲ್ಲ. ಮಾತಿಗೆ ಬೆಳೆದು ನನ್ನ ಮಗಳೇನೋ ಕಪ್ಪಾಳಕ್ಕೇನೋ ಹೊಡೆದಿದ್ದಾಳೆ ಅಂತೇಳಿ ನಾನು ಟಿ ವಿಲಿ ನೋಡಿದೆ. ನನ್ನ ಮಗಳು ಹೇಳಿದ್ದು ಗಲಾಟೆ ಆಗಿದ್ದು ನಿಜ ಅಂತ ಹೇಳಿದ್ದು. ದೇವಸ್ಥಾನದಲ್ಲಿ ಯಾವಾಗಲೂ ಶಾಂತಿಗೆ ಹೋಗೋದು, ಗಲಾಟೆ ಆಗಬಾರ್ದಾಯ್ತು. ನನ್ನ ಮಗಳು ತಪ್ಪಿದರೆ ನಾನು ಕ್ಷಮೆ ಕೇಳ್ತೀನಿ. ಯಾಕೆಂದರೆ ದೇವಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ನೆಮ್ಮದಿಗೆ ಹೋಗಿ ನೆಮ್ಮದಿ ಹಾಳು ಮಾಡ್ಕೋಬಾರ್ದು. ಆ ಸಬ್ ಇನ್ಸ್ಪೆಕ್ಟ್ರ್ ಏನು ಹೇಳಿದ್ರೋ ಪಾಪ ಗೊತ್ತಿಲ್ಲ ನನಗೂ. ಅವ್ರ ಕರ್ತವ್ಯದಲ್ಲಿ ಇರಬೇಕಾದ್ರೆ, ಒತ್ತಡದಲ್ಲಿ ಇರಬೇಕಾದ್ರೆ ಏನೋ ಅಂದಿರ್ತಾರೆ. ಆದರೆ ಸಾರ್ವಜನಿಕ ಜೀವನದಲ್ಲಿರುವಂಥ ನನ್ನ ಮಗಳಿಗೆ ತಾಳ್ಮೆ ಇರಬೇಕಾಗಿತ್ತು. ಅವಳಿಗೆ 2 ಮಕ್ಕಳಿರೋದ್ರಿಂದ ಒತ್ತಡದಲ್ಲಿ ಏನೋ ಆಗಿದೆ. ನಾನು ನನ್ನ ಮಗಳ ಮಾಡಿರೋಂಥ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ. ಇನ್ನು ಮುಂದೆ ಆಗ್ದಂಗೆ ನೋಡ್ಕೊಳ್ತೀನಿ. ನನ್ನ ಮಗಳಿಗೂ ಹೇಳಿದ್ದೇನೆ, ತಾಳ್ಮೆ ಕಳ್ಕೋಬಾರ್ದು ಸಾರ್ವಜನಿಕ ಜೀವನದಲ್ಲಿ ಅಂತೇಳಿ. FIR ಮಾಡಿದ್ದಾರೆ, ಆಯಿತು. ನಾನು ಏನು FIR ಇದೆ ನೋಡಿಬಿಟ್ಟು ಅದ್ರ ಮೇಲೆ ಏನಿದೆ ಮಾತಾಡಿದ್ದೀನಿ. ನಮ್ಮ ಮಗಳದೂ ಕಂಪ್ಲೇಂಟನ್ನು ತಗೋಬೇಕಾಯಿತು. ಸುಮಾರು ನನ್ನ ಮಗಳ ಕಂಪ್ಲೇಂಟು ಕೂಡ ಅವ್ರು ರಿಸೀವ್ ಮಾಡಿಲ್ಲ. ನಾನು DGಗೂ ಗಮನಕ್ಕೆ ತಂದಿದ್ದೇನೆ. ಒಂದು ತನಿಖೆ ಮಾಡಿ, ಡಿಪಾರ್ಟ್ಮೆಂಟ್ ಲೆವೆಲಲ್ಲಿ ತನಿಖೆ ಮಾಡಿ, ಯಾವ ತಪ್ಪಿರ್ತದೆ ತಪ್ಪಿಗೆ ಶಿಕ್ಷೆ ಆಗಲೇಬೇಕು ಕಾನೂನಲ್ಲಿ. ನನ್ನ ಮಗಳು ತಪ್ಪಿದರೆ ನೋಡೋಣ ಏನಾಗುತ್ತೆ ಅಂತ ಕಾನೂನಲ್ಲಿ ಹಾಕಿದ್ದಾರೆ. ಕೋರ್ಟಲ್ಲಿ ನಾನು ಕೂಡ ಅದನ್ನು ಮಾತಾಡ್ತೀನಿ. ಧನ್ಯವಾದ. ಕೇಳಿದ್ರಲ್ಲ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ. ಚಿಕ್ಕ ಮಕ್ಕಳಿದ್ರಂತೆ, ಬೇರೆಯವ್ರ ಮಕ್ಕಳಲ್ವಾ, ಅವರು ಕ್ಯೂ ಅಲ್ಲಿ ನಿಂತ್ಕೊಂಡಿರಲ್ವಾ? ಕ್ಯೂ ಅಲ್ಲಿ ಇರ್ತಾರ್ರಿ, ಅವು ಮಕ್ಕಳೇ, ಅವು ಹತ್ರ ಕಣ್ಣಲ್ಲಿ ನೀರೇ ಬರೋದು. ಇಲ್ಲಿ ನೀರು ಅಲ್ಲಿ ಪನ್ನೀರಾ? ಅದನ್ನು ಹೆಂಗೆ ಸಮಜಾಯಿಷಿ ಮಾಡ್ಕೊಳ್ತೀರಿ? ಯೂನಿಫಾರ್ಮಲ್ಲಿರೋರ ಮೇಲೆ ಕೈ ಎತ್ತಿದ್ದಾರೆ ಅಂದಾಗ ಮಗಳಿಗೆ ಹೋಗಿ ನೀವು ಕಪಾಳ ಕೊಡಿಬೇಕಿತ್ತು. ನಡಿ ಮಾಧ್ಯಮದ ಎದುರಿಗೆ, ಅಥವಾ ಒಂದು ವಿಡಿಯೋ ಮಾಡೋಕ್ಕೂ ಸಾರಿ ಕೇಳಿದೆ ಅಂತ ವಿಡಿಯೋ ಮಾಡಿಸ್ಬೇಕಿತ್ತು. ಅದನ್ನು ಬಿಟ್ಟು ಇವ್ರು ನನ್ನ ಮಗಳದ್ದು FIR ತಗೊಂಡಿಲ್ಲ. ಏನು ಸರ್ ಇದು ಸುರೇಶ್ ಗೌಡ್ರೆ? ಒಪ್ಪುವಂಥ ಮಾತಾ ಇದು? ನೀವು ಸರಿಯಾಗಿ ಏನು ಮಾಡ್ಬೇಕಿತ್ತು ಗೊತ್ತಾ? ಮಗಳಿಗೆ ಹೋಗಿ ಕಪಾಳ ಕೊಡಬೇಕಿತ್ತು. ನಾನೊಬ್ಬ MLA ಇದ್ದೀನಿ, ಲಕ್ಷಾಂತರ ಜನ ನನ್ನನ್ನು ಓಟ್ ಹಾಕಿ ಗೆಲ್ಸಿರ್ತಾರೆ. ನಾನು ಹೆಂಗೆ ನಡ್ಕೊಂಡ್ರೆ ನಿನ್ನಿಂದ ಮುಜುಗರ ಪಡೋಂಗಾಯ್ತಲ್ಲ. ಸಾರ್ವಜನಿಕ ಜೀವನದಲ್ಲಿ ಹೆಂಗೆ ನಡ್ಕೋಬೇಕು ಅನ್ನೋ ಕನಿಷ್ಠ ಜ್ಞಾನನೂ ನಿಂಗಿಲ್ವಾ? ಓದಿದ್ಯಾ? ಮದುವೆ ಆಗಿದೆಯಾ? ಮಕ್ಕಳಿದ್ದಾವೆ? ನೀನೇ ಹಿಂಗಾದ್ರೆ ನಿನ್ನ ಮಕ್ಳು ಇನ್ನೇನು ಕಲಿತಾವೆ ಅಂದ್ಕೊಂಡು ಅಲ್ಲೇ 1-2 ಕಪಾಳಕ್ಕೆ ಬಿಟ್ಟು, ನೀನು ನನ್ನ ಮಗಳಾಗ್ತಾ ಇದ್ದಂಗೆ ನಿಂಗೇನು ಕೊಂಬು ಬಂದಿಲ್ಲ, ನಡಿ ಅಂದ್ಕೊಂಡು ಸಾರಿ ಕೇಳಿಸ್ಬೇಕಿತ್ತು. ಆಗ ಮೆಚ್ಚುವಂಥದ್ದು. ನನ್ನ ಮಗಳು ಪರವಾಗಿ ನಾನು ಸಾರಿ ಕೇಳ್ತೀನಿ ಅಂದರೆ ಓಕೆ. ಸಾಮಾಜಿಕ ಹೋರಾಟಗಾರರು ಸ್ನೇಹಮಯಿ ಕೃಷ್ಣ ಅವರು ನಮ್ಮ ಜೊತೆ ಝೂಮ್ ಲೈವಿಗೆ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ಸ್ನೇಹಮಯಿ ಕೃಷ್ಣ ಅವರೇ, ನನಗೆ ಈ MLA ಅಥವಾ ರಾಜಕಾರಣಿಗಳ ಮಕ್ಕಳಲ್ಲಿ ಯಾವುದಾದ್ರೂ ಒಂದು ಭಾಗದಲ್ಲಿ ಈ ಕೊಂಬು ಅನ್ನೋದು ಬೆಳೀತಾ ಇದೆಯಾ, ಆ ಕೊಂಬಿಗೆ ನಾನು ಏನು ಬೇಕಾದರೂ ಮಾಡ್ಬೋದು ಅನ್ನುವ ದಾರ್ಷ್ಟ್ಯ ಇದೆಯಾ ಅನ್ನೋದನ್ನ ಕಂಡಿಡ್ಕೋಬೇಕು. ಹೌದು ಬೆಳೀತಾ ಇದೆ ಅಂದರೆ ಅದನ್ನ ಎಲ್ಲರೂ ಸರ್ ಮುರಿದು ಹಾಕೋ ಕೆಲಸ ಆಗಬೇಕು. ನೀವೇನಂತೀರಾ ಇದಕ್ಕೆ? ಒಂದು ಅಧಿಕಾರದ ಪ್ರಭಾವ ಇದ್ರೆ ಕೆಲವರಿಗೆ ಅದರಲ್ಲಿ ಈ ಐಶ್ವರ್ಯ 2 ಅಧಿಕಾರದ ಪ್ರಭಾವ ಇದೆ. ಒಂದು ಮೊದಲು ತಂದೆ ಗಂಡ ಸಹಜವಾಗಿ ಇವರಿಗೆ ತಲೆ ತಿರುಗೋದು ಜಾಸ್ತಿ ಆಗುತ್ತೆ. ಇಲ್ಲಿ ನಾನು ಗಮನಿತಾಗಿ ಸಾಮಾಜಿಕ ಹೋರಾಟಗಾರನಾಗಿ ಈ ಪ್ರಭಾವ ಇರತಕ್ಕಂಥ ವ್ಯಕ್ತಿಗಳು ಸರ್ಕಾರದ ಸವಲತ್ತುಗಳನ್ನ ದುರ್ಬಳಕೆ ಮಾಡ್ಕೊಳ್ಳುವಂಥದ್ದು, ಈ ತರ ಜೋರಾಗಿ ನಡೆಸೋದು ಆಗಾಗ ನಡೀತಾನೆ ಇರ್ತದೆ. ಆದ್ರೆ ಈ ರೀತಿ ಬೆಳಕು ಬರೋದು ತುಂಬಾ ವಿರಳ. ಯಾಕೆ ಅಂತಂದ್ರೆ ಅವ್ರನ್ನ ಎದುರಾಕೊಳ್ಳೋಷ್ಟು ಧೈರ್ಯ ಯಾರಿಗೂ ಇರಲ್ಲ. ಆದ್ರೆ ಈ ಸಬ್ ಇನ್ಸ್ಪೆಕ್ಟರ್ ಧೈರ್ಯ ಮಾಡಿ ಆ ದೂರ್ ಕೊಟ್ಟು ದಾಖಲೆ ಮಾಡುವಂಥದ್ದು ನಿಜಕ್ಕೂ ಮೆಚ್ಚುಗೆ ವ್ಯಕ್ತಪಡಿಸುವಂತಹ ವಿಚಾರ. ಸೊ ಮೊದಲನೇದಾಗಿ ನಾನು ಸುರೇಶ್ ಗೌಡ್ರ ಮಾತು ಕೇಳ್ತಿದ್ದೆ. ಆ ಸಬ್ ಇನ್ಸ್ಪೆಕ್ಟರ್ ಬಗ್ಗೆ ಮಾತಾಡ್ಬೇಕಾದ್ರೆ ಅದು ಇದೆ ಅಂತ ಮಾತಾಡ್ತಾರೆ. ಆ ಒಂದು ಹೆಣ್ಣು ಮಗಳಿಗೆ ಸೌಜನ್ಯವಾಗಿ ಗೌರವ ಕೊಡ್ಬೇಕು ಅನ್ನೋದು ಪ್ರಶ್ನೆ ತಂದೆಗೆ ಇಲ್ಲ. ಇನ್ನು ಮಗಳಿಗೆ ಯಾವ ರೀತಿ ನಡ್ಕೊಳ್ತಾರೆ ಇಲ್ಲಿ ನಾವು ಗಮನಿಸ್ಬೇಕು. ಅವ್ರೇನ್ ಪ್ರಾಣಿನ ಇದೇ ಅದು ಇದೊಂದು ಮಾತಾಡಕ್ಕೆ ಸಬ್ ಇನ್ಸ್ಪೆಕ್ಟರ್ ಪ್ರಾಣಿನ ಒಂದು ಕರ್ತವ್ಯ ತಗದ ಹೆಣ್ಣು ಮಗಳಿಗೆ ಯಾವ ರೀತಿ ಗೌರವ ಕೊಡ್ಬೇಕಂತ ಅಂದನೇ ಕಲ್ತಿಲ್ಲ ಅಂದ್ಮೇಲೆ ಇನ್ನು ಮಗಳ ಎಲ್ಲಿ ಕಲಿತಾರೆ? ನಾವು ಮಾಧ್ಯಮದ ಮುಂದೆ ಮಾತಾಡ್ತಿದೀನಿ, ಯಾವ ರೀತಿ ಗೌರವ ರಿಪೀಟ್ ಆಗ್ಬಾರ್ದು ಅಂದ್ರೆ ಏನ್ ಮಾಡೋದು? ಇದು ವರ್ಷಕ್ಕೊಂದ್ಸಲ ನಾವು ನೋಡ್ತಲೇ ಇರ್ತೀವಪ್ಪ. ಈ MLAಗಳ ಮಕ್ಕಳು ಗಾಂಚಲಿ ದಿಮಾಕು ದರ್ಪ ಕುಡ್ಕ ಬಂದ್ ರೋಡಲ್ಲಿ ಹೆಂಗ್ ಬೇಕು ಹಂಗಾಡೋದು, ಆಮೇಲೆ ಈ ರೀತಿ ಕಪಾಳ ಕೊಡೋದು ಇನ್ನೊಂದಷ್ಟು ಜನ, ಟ್ರಾಫಿಕ್ ಪೊಲೀಸರ ಹತ್ರ ಒಂಥರ ಬಿಹೇವ್ ಮಾಡೋದು ಇನ್ನೊಂದಷ್ಟು ಜನ. ಇದು ನಡೀತಾನೆ ಇದೆ. ನಡೀದಲ್ಲ ಇರೋ ಹಂಗೆ ರಿಪೀಟ್ ಆಗಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಹೇಳಿ ಇಂಥವ್ರಿಗೆ? ಈ ತರ ಹಲ್ಲೆಗೊಳಗಾದವರು ಅಥವಾ ದೌರ್ಜನ್ಯಕ್ಕೊಳಗಾದವರು ಈ ರೀತಿ ಧೈರ್ಯವನ್ನು ನಿಂತ್ಕೊಂಡು ಅವ್ರಿಗೆ ಶಿಕ್ಷೆ ಕೊಡಿಸೋರ್ಗು ಹೋರಾಟ ಮಾಡ್ಬೇಕು. ಯಾವುದೇ ಒತ್ತಡ ಬರ್ಲಿ, ಯಾವುದೇ ಆಮಿಷ ಬರ್ಲಿ, ಮತ್ತೊಂದು ಬರ್ಲಿ, ಯಾವ್ದಕ್ಕೂ ಬಗ್ಬಾರ್ದು. ಧೈರ್ಯವಾಗಿ ನಿಂತ್ಕೊಂಡು ಎದುರಿಸಿದಾಗ ಅಂತ ಶಿಕ್ಷೆ ಕೊಡಿಸಿದಾಗ ಇಂಥದ ಕಡಿಮೆ ಆಗುತ್ತೆ.
So ಇಲ್ಲಿ ಏನಾಗುತ್ತೆ, ಈಗ ಅವ್ರು ಸಬ್ ಇನ್ಸ್ಪೆಕ್ಟರ್ ಅವ್ರಿಗೆ ಸಾಕಷ್ಟು ಈಗಾಗಲೇ ಒತ್ತಡ ಬಂದಿರ್ತದೆ. ಈ ನೋಡಿ, ಬೇರೆ ನೀವು ಆಗ್ಲೇ ಹೇಳಿದಾಗೆ ಬೇರೆ ಸಾಮಾನ್ಯ ವ್ಯಕ್ತಿಗಳೇನಾದ್ರು ಈ ತರ ಮಾಡಿದ್ರೆ ಈಗಾಗಲೇ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬಿಡ್ತಿದ್ರು. ಇವರು ಶಾಸಕರ ಮಗಳು ಡೇವಿಸ್ ಮಗಳನ್ನ ಕಾರಣಕ್ಕೆ ಒಬ್ಬ ಕರ್ತವ್ಯ ಹೆಣ್ಮಗಳು ಸಿಂಪಲ್ ಅಪ್ಪ, ಅವ್ರಿಗೆ ಅರ್ಥ ಮಾಡ್ಸೋಣ. ಸ್ನೇಹಮಯ ಕೃಷ್ಣ ಅವ್ರಿಗೆ ಅರ್ಥ ಮಾಡ್ಸೋಣ. ಒಬ್ಬ SI ಅವ್ರ ಕಣ್ಣು ಮುಂದೆ ಬಹಳ ಕನಿಷ್ಠ ಯಕಶ್ಚಿತ್ ಅಂತ ಕಾಣಿಸ್ತಾ ಇರ್ಬೋದು. ಇವರ ಅಳಿಯ DYSP ಅಲ್ವಾ, ಐಶ್ವರ್ಯ ಅವರ ಗಂಡ DYSP ಅಲ್ವಾ, ಅವ್ರಿಗೂ ಯಾರ ಕಪಾಳ ಕೊಡುದ್ರಪ್ಪ. ಇಷ್ಟೇ ಲೈಟಾಗಿ ತಗೊಳ್ತಾರ? ಕಿರಿಕಿರಿ ಆಗ್ತಾ ಇತ್ತು, ಕ್ಯೂ ಅಲ್ಲಿದ್ರು, ಸಣ್ಣ ಮಕ್ಕಳು, ಹಿಂಗೆ ತಗಂತಾರ? ಹೊಡಿಬೋದಾ? ಅದಕ್ಕೆ ಹಿರಿಯ ಅಧಿಕಾರಿ ಉತ್ತರ ಕೊಡಬೇಕಾಗಿದೆ. ಯಾಕೆ ಕ್ರಮ ತಗೊಳ್ತಿಲ್ಲ ಅನ್ನೋದ್ರ ಬಗ್ಗೆ ಅವರು ಸ್ಪಷ್ಟೀಕರಣ ಕೊಡಬೇಕು. ಒಬ್ಬ ತಮ್ಮ ಇಲಾಖೆಯ ಅಧಿಕಾರಿ ದೂರು ಕೊಟ್ಟಿದ್ರೆ, ನೊಂದ್ಕೊಂಡು ದೂರು ಕೊಟ್ಟಿದ್ರೆ ಅಂತಂದ್ರೆ ಅದಕ್ಕೆ ಎಷ್ಟು ಬೇಗ ಸ್ಪಂದಿಸ್ಬೇಕಿತ್ತು ಅಷ್ಟು ಬೇಗ ಸ್ಪಂದಿಸ್ಬೇಕಾಗಿತ್ತು. ಇಲ್ಲಿ ಅವನ ರಕ್ಷಣೆ ಮಾಡುವಂತ ಕೆಲಸಗಳು ಸಾಮಾನ್ಯ ಮಾಡೇ ಮಾಡ್ತಾರೆ. ಮುಂದೆ ನೋಡ್ಬೇಕು ಈ ಹೆಣ್ಮಗಳ ಬಗ್ಗೆ ಯಾವ ರೀತಿ ಡಿಪಾರ್ಟ್ಮೆಂಟ್ ಇಂಥದ್ರ ವಿರುದ್ಧ ಬೀಳ್ಬೇಕು, ತಿರುಗ್ ನಿಂತ್ಕೋಬೇಕು. ಇಡೀ ಡಿಪಾರ್ಟ್ಮೆಂಟ್ ಯಾರ ಮಾತು ಕೇಳಕ್ ಹೋಗ್ಬಾರ್ದು, ಇನ್ಫ್ಲೂಯೆನ್ಸಿಗ ಒಳಗಾಗ್ಬಾರ್ದು. ಇವತ್ತು ಇವ್ರಿಗಾಗಿರ್ಬೋದು, ನಾಳೆ ಇನ್ನೊಬ್ರಿಗಾಗತ್ತೆ. ಬಹುಶಃ ಡಿಪಾರ್ಟ್ಮೆಂಟ್ ನಿಂತ್ಕೊಂಡ್ರೆ ಇವ್ರುಗಳ ಸೊಕ್ಕು ಮುರಿಯುತ್ತೆ. ನಮ್ ದೇಶದ ದುರಂತನೇ ಇದೆ ಮೇಡಮ್. ಯಾಕೆ ಅಂತ ಹೇಳಿದ್ರೆ, ಇಂತಹ ಹೋರಾಟಗಾರ ಧೈರ್ಯದಿಂದ ಮುನ್ನುಗ್ಗುವಂತ ವ್ಯಕ್ತಿಗಳಿಗೆ ಬೆಂಬಲ ನಿಂತ್ಕೊಳ್ಳೋದು ತುಂಬಾ ಕಡಿಮೆ. ಹೇಳಿದಾಗ ಅಲ್ಲಿ ಸಾಕಷ್ಟು ಸಹೋದ್ಯೋಗಿಗಳು ಇದ್ರು ಕೂಡ ನೋಡಿ ಬೇಕಾದ್ರೆ ಅವರು ನಾಳೆ ದಿವಸ ಉಲ್ಟಾ ಹೊಡೆದು ಹೊಡಿತಾರೆ. ಇಲ್ಲ ನಾ ಗಮನಕ್ಕೆ ಏನು ಬಂದಿಲ್ಲ, ನಾನು ಏನೋ ಬೇರೆ ನೋಡ್ತಿದ್ದೆ ಹಾಗೆ ಅಂತ ಬೇಕಾದ್ರೆ ಉಲ್ಟಾ ಹೊಡಿತಾರೆ ಹೊರತು ಧೈರ್ಯವಾಗಿ ಸಾಕ್ಷಿ ನೋಡೋದು ತುಂಬಾ ಕಡಿಮೆ. ಯಾಕೆ ಅಂತ ಹೇಳಿದ್ರೆ ಹಿರಿಯ ಅಧಿಕಾರಿಗಳ ಮೇಲೆ ಒಂದು ಒತ್ತಡವನ್ನು ಹಾಕುವಂಥದ್ದು, ಮತ್ತೊಂದು ಬೆದರಿಕೆ ಹಾಕುವಂತ ಎಲ್ಲ ಮಾಡೇ ಮಾಡ್ತಾರೆ. ಅಲ್ಲ ಸ್ನೇಹಮಯ ಕೃಷ್ಣ ಅವರೇ, ಎಂತ ಪುಟಾಣಿ ಒಂದು ಗುಡಿ ಆದ್ರೂ ಪರವಾಗಿಲ್ಲ, ಅಲ್ಲೊಂದು CC ಕ್ಯಾಮ್ರಾ ಇರುತ್ತೆ. ಇವಾಗ ಇಂಥ ದೇವಸ್ಥಾನಗಳಲ್ಲಿ CC ಕ್ಯಾಮ್ರಾ ಇರಲ್ವಾ? ಇರುತ್ತೆ. ಯಾಕೆ ಈ ವಿಡಿಯೋನು ಹೊರಗೆ ಬಿಡಬಾರ್ದು? ಯಾರು ಅದನ್ನ ವಿಡಿಯೋ ಮಾಡ್ಕೊಂಡು ಇಲ್ದೇ ಇರಬಹುದು, ಬಹುಶಃ ಇದ್ರೆ ಬರುತ್ತೆ ಬಿಡಿ. ಇವತ್ತೆಲ್ಲ ಯಾಕೆ ರಿಲೀಸ್ ಮಾಡಬಾರ್ದು ಮೇಡಮ್? ಅದನ್ನ ನೋಡಿ, ಈಗ ಸಬ್ ಇನ್ಸ್ಪೆಕ್ಟರ್ ದೂರ ಕೊಡಬೇಕಾದ್ರೆ ಬರಿಬೇಕಿತ್ತು. ಅಲ್ಲಿ CC ಕ್ಯಾಮರಾ ಇತ್ತ, CC ಇದ್ದಿದ್ರೆ ಅದನ್ನ ವಿಡಿಯೋನ ಪರಿಶೀಲನೆ ಮಾಡಿದ್ರೆ ಬರ್ದಿದ್ರೆ ಚೆನ್ನಾಗಿರ್ತಿತ್ತು. ಇಲ್ಲಿ ಅದು ಬರ್ದಿಲ್ಲದ್ರಿಂದ ಜನರಿಗೆ ತೋರಿಸಿ, ಇಡೀ ಜನರೆದ್ರಿಗೆ ಒಬ್ಬ PSI ಗೆ ಕಪಾಳ ಕೊಡಿತೀರಾ? ಯೂನಿಫಾರ್ಮ್ ಹಾಕೊಂಡಿರೋರ್ಗೆ ಕಪಾಳ ಕೊಡ್ದಿರೋರು ಹೆಂಗ್ ನಿಂತ್ಕೊಂಡಿದ್ರು, ಏನ್ ಮಾಡಿದ್ರು ಅಂತ ಅದನ್ನ ಜನ ನೋಡ್ಬಾರ್ದಾ? ಜನರೆದ್ರಿಗೆ ಅವಮಾನ ಆಗಿಲ್ವಾ? ಅದೇ ಅವಮಾನ ಹೋಗ್ಬೇಕು ಅಂದ್ರೆ ಆ ವಿಡಿಯೋ ರಿಲೀಸ್ ಆಗ್ಬೇಕು. ಖಂಡಿತ ಅದೇ ಹೇಳ್ತೀನಿ. ಅಲ್ಲಿ CC ಕ್ಯಾಮರಾ ಇದೆಯಾ ಅನ್ನೋದು ಮೊದಲು ಸ್ಪಷ್ಟೀಕರಣ ಕೊಡಬೇಕು. ಆ CC ಕ್ಯಾಮರಾ ಇದ್ರೆ ಕೂಡಲೇ ಆ CC ಕ್ಯಾಮರಾದ ವಿಡಿಯೋಗಳನ್ನ ಸಂಗ್ರಹ ಮಾಡಬೇಕು. ಇದು ನಮ್ಮ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಘಟನೆ ನಡೆದ ಸ್ಥಳದಲ್ಲಿರ್ತಕ್ಕಂಥ CC ಕ್ಯಾಮರಾದ ವಿಡಿಯೋಗಳನ್ನ ಕಡ್ಡಾಯವಾಗಿ ತನಿಖೆಗೆ ಅಳವಡಿಸ್ಕೊಳ್ಬೇಕು ಅಂತ ಹೇಳಿ. ಹಾಗಾಗಿ ಆ ನಿಟ್ಟಿನಲ್ಲಿ ಪೊಲೀಸರು ಕೂಡಲೇ ಅಲ್ಲಿ CC ಕ್ಯಾಮರಾ ಇದ್ರೆ ಆ ವಿಡಿಯೋವನ್ನ ಸಂಗ್ರಹ ಮಾಡಬೇಕು. ಆ ಸಂಗ್ರಹ ಮಾಡಿ ಅಲ್ಲಿಂದನೇ ಮೊದಲನೇ ತನಿಖೆ ಪ್ರಾರಂಭ ಆಗಬೇಕು. ಈ ರೀತಿ ಆದ್ರೆ ಇಂಥವ್ರ ಶಿಕ್ಷೆ ಆಗೋದು ಯಾವುದೇ ಕಾರಣಕ್ಕೆ ತಪ್ಪಿಸೋಕೆ ಸಾಧ್ಯ ಇಲ್ಲ. ಕೇಳ್ತಾರೆ, ಮಗು ಇದ್ಯಾವ್ದು ಚಿಕ್ಕ ಮಗು ಹೆದರ್ಕೊಂಡು ಬಚ್ಚಿಟ್ಕೊಳ್ಳುತ್ತಲ್ಲ ಅಮ್ಮನ್ ಸರ್ಗಿಂದೆ, ಹಂಗ್ಯಾಕ್ ನಾಟಕ ಮಾಡ್ಬೇಕಿದ್ರಲ್ಲಿ? ಮಗಳನ್ನ ಕರ್ಕೊಬಂದು ಕಿವಿ ಹಿಂಡ್ಕೊಂಡು ಸಾರಿ ಕೇಳು ಅಂತ ಯಾಕೆ ಕೇಳಿಸ್ಬಾರ್ದು ಇವರು? ನಮ್ಮ ವ್ಯವಸ್ಥೆಯ ಒಂದು ವಿಚಾರವನ್ನು ಸುರೇಶ್ ಗೌಡ್ರ ಬಾಯಲ್ಲಿ ಕೇಳಿದ್ರಿ, ನನ್ನ ಮಗಳು ದೂರ್ ಕೊಟ್ಟಿದ್ರು ತಗೊಂಡಿಲ್ಲ ಅಂತ. ಇಲ್ಲಿ ಈ ತರ ದೂರ ಆಗಿದ ತಕ್ಷಣ ಪ್ರತಿ ದೂರ ಕೊಡುವಂತದ್ದು, ಆ ಪ್ರತಿ ದೂರ ಆಧಾರದ ಮೇಲೆ ಅವ್ರಿಗೆ ಬೆದರಿಸುವಂತದ್ದು ಇದು ನಿರಂತರ ನಡೀತಾ ಇದೆ. ಮೊದಲು ಇದು ಕಡಿವಾಣ ಹಾಕ್ಬೇಕು. ಪ್ರತಿ ದೂರ ದಾಖಲಾಗೋದಕ್ಕೆ ಮಾಡಬಾರ್ದು ಅಂತಲ್ಲ, ಅದ್ರ ತನಿಖೆ ನಡೆಸೋ ಸಂದರ್ಭದಲ್ಲಿ ಇವ್ರು ಯಾವ ರೀತಿ ತಿರ್ಚಿ ಯಾವ ರೀತಿ ಅವ್ರಿಗೆ ನಿಜವಾದ ನೊಂದವ್ರಿಗೆ ನ್ಯಾಯ ಕೊಡಿಸ್ತಾ ಇರೋ ರೀತಿಯಲ್ಲಿ ನಡ್ಕೊಳ್ತಾರೆ. ಅದಕ್ಕೆ ನಾವು ಸಾಕಷ್ಟು ಸಾಕ್ಷ್ಯಗಳಿದೆ. ನಿಜ. ಬಟ್ ಇದು ನಮ್ಮ ವ್ಯವಸ್ಥೆ ನೆನಪಿಸ್ಕೊಂಡ್ರೆ ಶೇಮ್ ಆಗ್ಬಿಡುತ್ತೆ. ಡಿಪಾರ್ಟ್ಮೆಂಟ್ ಅವರು ಒಂಚೂರು ಏನೋ ನಾವು ವಾಪಸ್ ಪ್ರಶ್ನೆ ಮಾಡ್ಬಿಟ್ರೆ ನಮ್ಮ ಮೈ ಮೇಲೆ ತಿರುಗಿ ಬಿದ್ದು ಬಿಡ್ತಾರೆ. ಯಾರ ಹತ್ರ ಮಾತಾಡ್ತಾ ಇದೀಯ ನೀನು, ಹೆಂಗ್ ಮಾತಾಡ್ತಾ ಇದೀಯ ನೀನು ಅಂತ. ಅಂತದ್ರಲ್ಲಿ ಯೂನಿಫಾರ್ಮ್ ಹಾಕಿರೋರು ಕಪಾಳ ಕೊಡ್ತಿದ್ದಾರೆ, ಹೆಂಗ್ ತಿರುಗಿ ಬೀಳ್ಬೇಕು ಇವರು? ಪಬ್ಲಿಕ್ ಆದ್ರೆ ಬಿಡ್ತಾ ಇದ್ರ ಹಿಂಗೆ? ಇದು ಅವರಿಗೆ ಶೇಮ್ ಆಗ್ಬೇಕಷ್ಟೇ, ನೋಡೋಣ ಅಂತ.